ಅಣ್ಣಾವರು ಅಂಬರೀಶ್ ಸ್ಮಾರಕ ಪಕ್ಕದಲ್ಲೇ ಯಜಮಾನನ ಸ್ಮಾರಕ ಇಲ್ಲ. ಸ್ಮಾರಕ ಆಗೋದಾದ್ರೆ ಮೈಸೂರಲ್ಲೇ ಆಗಬೇಕು, ಬೇರೆಲ್ಲೂ ಸ್ಮಾರಕ ಬೇಡ. ನಿರ್ಮಾಪಕ ಶಾಸಕ ಮುನಿರತ್ನ ಮೂಲಕ ಮುಖ್ಯಮಂತ್ರಿಗೆ ಭಾರತಿ ವಿಷ್ಣುವರ್ಧನ್ ಪತ್ರವನ್ನ ಕೂಡ ಬರೆದಿದ್ದಾರೆ. ಸರ್ಕಾರಕ್ಕೆ ಗಡುವು ಕೊಡೋದಕ್ಕೆ ಆಗಲ್ಲ, ರಾಜ್ ಅಂಬಿ ಸ್ಮಾರಕದಂತೆ ವಿಷ್ಣು ಸ್ಮಾರಕವನ್ನು ಕೂಡ ಮಾಡ್ತೇವೆ. ಭಾರತಿ ವಿಷ್ಣುವರ್ಧನ್ ಭೇಟಿ ಬಳಿಕ ನಿರ್ಮಾಪಕ ಮುನಿರತ್ನ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ವೈಯಕ್ತಿಕವಾಗಿ ನಾನು ಒಬ್ಬ ಹೇಳಿಕೆ ಕೊಡುವಂತ ಹೇಳಿಕೆ ಅಲ್ಲ. ಏನೇ ಮಾಡಿದ್ರು ಇದು ಸರ್ಕಾರ ಮಾಡಬೇಕು. ಖಂಡಿತವಾಗ್ಲೂ ನನಗಿರುವಂತ ಒಂದು ದೇಶ ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿಯಾಗಿ ಇದು ಬೇಗ ಆಗಬೇಕು ಅನ್ನೋದು ನನಗೆ. ಹಂಗಾಗಿ ಖಂಡಿತವಾಗ್ಲೂ ಇದಕ್ಕೆ ಸ್ಪಂದಿಸಿ ಕೂಡಲೇ ಬಗೆಹರಿಸಿ ಈ ಒಂದು ಸ್ಮಾರಕ ನಿರ್ಮಾಣ ಮಾಡೋಂಥದಕ್ಕೆ ನಾನಂತೂ ಇದಕ್ಕೆ ಒತ್ತಾಯ ಮಾಡಿ ಈ ಪತ್ರದ ಮೇಲೆ ಇವತ್ತು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಸೂಕ್ತವಾದ ಒಂದು ತೀರ್ಮಾನ ಮಾಡೋಣ ಅಂತ. ಯಾಕಂದ್ರೆ ನಾನು ಒಬ್ಬ ಸರ್ಕಾರದಲ್ಲಿ ಇರೋದು, ಖಂಡಿತವಾಗ್ಲೂ ನಾನು ಮಾತನಾಡ್ತೀನಿ. ಕುಟುಂಬದ ತೀರ್ಮಾನ ಬರವಣಿಗೆಯಲ್ಲಿ ಏನ್ ಕೊಡ್ತಾರೋ ನಾವು ಅದರ ಮೇಲೆ ಮಾತನಾಡ್ತೀವಿ. ಅಭಿಮಾನಿಗಳು ಅವ್ರವ್ರಿಗೆ ಅಭಿಮಾನದಿಂದ ಮಾತಾಡೋ ಮಾತುಗಳು ಬೇರೆ, ಆದ್ರೆ ಆ ಕುಟುಂಬದವ್ರು ಮಾತನಾಡೋಂಥ ಮಾತುಗಳು ಬೇರೆ. ನಾವು ಕುಟುಂಬದವರು ಅವರು ಏನ್ ಹೇಳ್ತಾರೆ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಅಂಬರೀಶ್ ಅವರು ಸ್ಮಾರಕ ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ಆಗೋ ಬೆಳವಣಿಗೆನಲ್ಲಿ ಮೈಸೂರಲ್ಲಿ ಶುರು ಮಾಡಿದ್ರೆ ಎಲ್ಲಾನು ಆಗಿದೆ, ಆಗ್ತಾ ಇತ್ತು, ಎಲ್ಲಾನು ಆಗಿದೆ. ಯಾವುದೋ ಒಂದು ಕಾರಣ ತಡೆ ಆಜ್ಞೆ ಬಂದಿದೆ ಅದಕ್ಕೆ. ಸೊ ಅದನ್ನ ಕ್ಲಿಯರ್ ಮಾಡಿ ಶುರು ಮಾಡಿಕೊಂಡ್ರೆ ಆಗತ್ತೆ. ಇವಾಗ ಇನ್ಸ್ಟಿಟ್ಯೂಷನ್ನು ಸದ್ಯಕ್ಕೆ ಬೇಡ, ನಮಗೆ ಸ್ಮಾರಕಕ್ಕೆ ಏನೇನು ಬೇಕೋ ಅಷ್ಟಕ್ಕೆ ಮಾಡಿದ್ರೇನೆ ಸಾಕು. ನಮಗೆ ಅಲ್ಲಿ ಏನೇನು ನಮಗೆ ಉಪಯೋಗ ಆಗೋಂಥ ಒಂದು ಅವಕಾಶ ಮಾಡಿಕೊಟ್ಬಿಟ್ರೆ ಮುಗಿದೋಯ್ತು. ಮತ್ತೆ ಅಭಿಮಾನ ಸ್ಟುಡಿಯೋದಲ್ಲಿ ಅಲ್ಲೇ ಪುಣ್ಯ ಭೂಮಿ ಆಗಿರೋದ್ರಿಂದಾಗಿ ಅಲ್ಲೇ ಇದನ್ನ ಮಾಡೋಣ ಅಂತ ಹೇಳಿ ಎಲ್ಲ ಸರ್ಕಾರ ಬಗೆಹರಿಸಿದ್ರೆ ನಿಮಗೆ ಒಪ್ಪಿಗೆ ಇದೆಯಾ ಅಭಿಮಾನ ಸ್ಟುಡಿಯೋದಲ್ಲಿ? ನನಗೂ ಅದಕ್ಕೂ ಸಂಬಂಧವೇ ಇಲ್ಲಪ್ಪ. ಹೋಗಿದೆಯಲ್ಲಿ ಹೇಳಿ ಹೋಗಿ